ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಜಗತ್ನಲ್ಲಿ ಅತಿದೊಡ್ಡ ಮರುಭೂಮಿ ಯಾವುದು? ಇದಕ್ಕೆ ಬಹಳಷ್ಟು ಮಂದಿ ಅಂಟಾರ್ಟಿಕಾ ಅನ್ನೋ ಉತ್ತರ ಕೊಡಬಹುದು. ಅದು ಸರಿಯಾದ ಉತ್ತರ. ಹಾಗೇನೆ ಈ ಜಗತ್ನಲ್ಲಿ ಅತಿದೊಡ್ಡ ಉಷ್ಣ ಮರುಭೂಮಿ ಯಾವುದು? ಈ ಪ್ರಶ್ನೆಗೂ ಕೆಲವರು ಸಹಾರಾ ಮರುಭೂಮಿ ಅನ್ನೋ ಉತ್ತರ ಕೊಡಬಹುದು. ಇದು ಕೂಡ ಸರಿಯಾದ ಉತ್ತರನೇ. ಆದ್ರೆ ಈ ಜಗತ್ತಲ್ಲಿ ಅತಿದೊಡ್ಡ ಮರಳು ಮರುಭೂಮಿ ಯಾವುದು? ಈ ಪ್ರಶ್ನೆಗೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಉತ್ತರ ಗೊತ್ತಿದೆ? ಗೊತ್ತಿರೋರು ಕಮೆಂಟ್ ಮಾಡಿ. ಇಲ್ಲದೆ ಇದ್ರೆ ಆ ವಿಸ್ಮಯಕಾರಿ ಮರುಭೂಮಿಯ ಬಗ್ಗೆ ತಿಳಿಯೋದಕ್ಕೆ ಈ ವಿಡಿಯೋನ ನೋಡಿ. ಗೆಳೆಯರೆ, ಮರಳು ಮರುಭೂಮಿ ಹೀಗಂತಿದ್ದ ಹಾಗೆ ಭಾರತೀಯರಿಗೆ ನೆನಪಾಗೋದು ಥಾರ್ ಮರುಭೂಮಿ. ಇನ್ನೂ ಸ್ವಲ್ಪ ಜಗತ್ತಿನ ಬಗ್ಗೆ ಹೆಚ್ಚಾಗಿ ತಿಳಿದಿರೋರು ಸಹಾರಾ ಬಗ್ಗೆನೋ, ಕಲಹರಿ ಮರುಭೂಮಿ ಬಗ್ಗೆನೋ, ಅರಬ್ ದೇಶಗಳ ಬಗ್ಗೆನೋ ಯೋಚಿಸಬಹುದು. ಯಾಕಂದ್ರೆ ಅಂಥ ಮರಳು ಕಾಣೋದು ಅಲ್ಲಿ ಮಾತ್ರ ಅಲ್ವಾ? ಹೀಗೆ ಮರಳುಗಾಡು ಅಂತಂದ್ರೆ ವಿಚಿತ್ರ ಕುತೂಹಲ ಶುರುವಾಗುತ್ತೆ. ಅದರಲ್ಲೂ ಅಲ್ಲಿ ಓಡಾಡುವ ಒಂಟೆಗಳು, ಮರಳಿನ ಮಧ್ಯದಲ್ಲಿ ಸಾಗುವ ರಸ್ತೆ, ಆ ರಸ್ತೆಯಲ್ಲಿನ ಓಡಾಟ, ಇನ್ನು ಕೆಲವೊಮ್ಮೆ ಮರಳಿನ ಮೇಲೆ ನಡೆಯುವ ಸಾಹಸ ಕ್ರೀಡೆಗಳು, ಮರಳು ದಿಬ್ಬಗಳ ಮೇಲಿನ ವಾಹನ ಚಾಲನೆ, ನೋಡಿದಷ್ಟು ದೂರ ಕಾಣುವ ಮರಳು, ಅಲ್ಲಿ ಸಿಗುವ ವಿಶೇಷ ಜೀವಿಗಳು, ವಿಷ ಸರ್ಪಗಳು, ಅಲ್ಲಲ್ಲಿ ಕಾಣುವ OSSಗಳು, ಸೂರ್ಯ ಮುಳುಗೋ ಹೊತ್ತಲಿನ ಅದ್ಭುತ ದೃಶ್ಯಗಳು, ರಾತ್ರಿ ಹೊತ್ತಲಿನ ಅಗಾಧ ಚಳಿ, ಇದೆಲ್ಲವೂ ಮರಳುಗಾಡಿನ ಬಗ್ಗೆ ನಮ್ಮ ಕುತೂಹಲವನ್ನ ಹೆಚ್ಚಿಸ್ತಾನೆ ಇರುತ್ತೆ. ಈ ಕಾರಣದಿಂದಲೇ ಸಾಕಷ್ಟು ಮಂದಿ ಮರಳುಗಾಡನ್ನ ನೋಡ್ಬೇಕು ಅನ್ನೋ ಹಂಬಲನ ವ್ಯಕ್ತಪಡಿಸೋದು. ಹಣ ಇರೋರು ವಿದೇಶಗಳಲ್ಲಿನ ಮರುಭೂಮಿಗಳಲ್ಲಿ ಸಂಚರಿಸಿ ಬಂದ್ರೆ, ಮತ್ತೆ ಕೆಲವರು ನಮ್ಮ ದೇಶದಲ್ಲಿನ ಮರುಭೂಮಿನ ಸುತ್ತಿ ಬರ್ತಾರೆ. ಆ ಮರಳು ಅಷ್ಟೊಂದು ಕಾಡತ್ತೆ. ಹೀಗೆ ಮರಳುಗಾಡನ್ನ ಹುಡುಕಿ ಹೊರಟವ್ರಿಗೆ ಜಗತ್ತಲ್ಲಿರೋ ಸಾಕಷ್ಟು ಮರಳುಗಾಡುಗಳು ಸಿಗಬಹುದು. ಆದ್ರೆ ಈ ಜಗತ್ತಲ್ಲಿ ಇರುವ ಅತಿ ದೊಡ್ಡ ಮರಳು ಮರುಭೂಮಿ ಯಾವುದು ಅನ್ನೋ ಪ್ರಶ್ನೆ ಹುಟ್ಟೋದೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಮರುಭೂಮಿ ಅಂತಂದ್ರೆ ಅಲ್ಲಿ ಮರಳು ಮಾತ್ರ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಮರುಭೂಮಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಂತೆ ಅಲ್ಲಿ ನಮ್ಗೆ ಕೋಲ್ಡ್ ಡೆಸರ್ಟ್ ಸಿಗುತ್ತೆ, ಅಂದ್ರೆ ಶೀತ ಮರುಭೂಮಿ. ಈ ಶೀತ ಮರುಭೂಮಿಗಳಲ್ಲಿ ಅಂಟಾರ್ಟಿಕಾ, ಆರ್ಕಿಟಿಕ್, ಹಿಮಾಲಯ ಪರ್ವತಗಳ ನೆರಳಿನ ಪ್ರದೇಶ ಇದೆಲ್ಲವೂ ಕಾಣುತ್ತೆ. ಹಾಗೇನೆ ಉಷ್ಣ ಮರುಭೂಮಿ ಅಂದ್ರೆ ಸಹಾರಾ ಕಾಣುತ್ತೆ. ಆದ್ರೆ ಸಹಾರಾದಲ್ಲಿ ಮರಳು ಇದೆ, ಬಂಜರು ಭೂಮಿ ಇದೆ, ಬೋಲ್ಡರ್ಸ್ ಡೆಸರ್ಟ್ ಇದೆ, ಅಲ್ಲಿ ಪರ್ವತ ಪ್ರದೇಶಗಳಿವೆ. ಸಹಾರಾದಲ್ಲಿ ಎರ್ಕ್ಸ್ ಅಂದ್ರೆ ಮರಳಿನ ಸಮುದ್ರ ಇದೆ, ರೇಕ್ಸ್ ಅಂತಂದ್ರೆ ಕಲ್ಲಿನ ಪ್ರದೇಶವನ್ನ ಕಾಣಬಹುದಾಗಿದೆ. ಹಾಗೇನೆ ಹಮಾಡಸ್ ಅಂದ್ರೆ ಬಂಡೆಗಳ ಸಾಲನ್ನ ನಾವು ಕಾಣಬಹುದಾಗಿದೆ. ಹೀಗೆ ಒಂದು ಮರುಭೂಮಿಲಿ ಇಷ್ಟೊಂದು ವಿಭಿನ್ನ ಭೌಗೋಳಿಕ ಲಕ್ಷಣಗಳನ್ನ ನಾವು ಕಾಣಬಹುದು. ಈ ಸಹಾರಾದಲ್ಲಿ ಮರಳಿನ ಪ್ರದೇಶ ಇರೋದು 25% ನಷ್ಟು ಮಾತ್ರ, ಅಂದ್ರೆ ಸರಿಸುಮಾರು 23 ಲಕ್ಷ ಚದರ ಕಿಲೋಮೀಟರ್ನಷ್ಟು ದೊಡ್ಡದಾದ ಮರಳು ಪ್ರದೇಶವನ್ನ ಹೊಂದಿದೆ. ಹಾಗಿದ ಮೇಲೆ ಸಹಾರಾನೇ ಅಲ್ವಾ ಅತಿ ದೊಡ್ಡ ಮರಳಿನ ಮರುಭೂಮಿ? ಇದನ್ನ ಮೀರಿಸೋ ಇನ್ನೊಂದು ಜಾಗ ಇದೆಯಾ ಅಂತ ಅನ್ನಿಸ್ತೇ ಇರೋದಿಲ್ಲ. ಆದ್ರೆ ಇಷ್ಟೊಂದು ಮರಳು ಭೂಮಿಯನ್ನ ಹೊಂದಿದ್ರೂ ಕೂಡ ಈ ಸಹಾರಾಗೆ ಅತಿ ದೊಡ್ಡ ಮರಳು ಮರುಭೂಮಿ ಅನ್ನೋ ಪಟ್ಟ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಆ ಮರಳು ಪ್ರದೇಶಗಳು ಕಂಟಿನ್ಯೂಸ್ ಆಗಿಲ್ಲ ಅನ್ನೋದು. ಹಾಗಾದ್ರೆ ಕಂಟಿನ್ಯೂಸ್ ಆಗಿರುವ ಅತಿ ದೊಡ್ಡ ಮರಳು ಮರುಭೂಮಿ ಎಲ್ಲಿದೆ ಅನ್ನೋದನ್ನ ಹುಡುಕ್ತಾ ಹೋದ್ರೆ ನಾವು ಬಂದು ನಿಲ್ಲೋದು ಅರಬ್ ನೆಲಕ್ಕೆ. ಗೆಳೆಯರೆ, ಈ ಅರಬ್ ನೆಲದಲ್ಲಿ ನಮಗೆ ಕಾಣೋದು ಅರೇಬಿಯಾದ ಮರುಭೂಮಿ. ಈ ಅರೇಬಿಯನ್ ಡೆಸರ್ಟ್ ಸುಮಾರು 23.3 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಏಷ್ಯಾದ ಅತಿದೊಡ್ಡ ಮರುಭೂಮಿ ಅನ್ನಿಸ್ಕೊಳ್ಳುತ್ತೆ. ಇಲ್ಲಿನ ವಿಶಾಲ ಮರಳುಗುಡ್ಡೆಗಳು, ಹೆಚ್ಚಿನ ಉಷ್ಣಾಂಶ, ಅತಿ ಕಡಿಮೆ ಮಳೆ, ಈ ಮರುಭೂಮಿಯ ಕೆಳಗೆ ಅಡಗಿರೋ ಅಪಾರ ತೈಲ ಮತ್ತು ನೈಸರ್ಗಿಕ ಅನಿಲ ಈ ಮರುಭೂಮಿನ ವಿಶೇಷವಾಗಿ ನೋಡುವಂತೆ ಮಾಡಿದೆ. ಈ ಮರುಭೂಮಿ ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಖತಾರ್, ಯೆಮೆನ್, ಒಮಾನ್, ಕುವೈತ್, ಇರಾಕ್ ಹಾಗೂ ಜೋರ್ಡಾನ್ಗಳಲ್ಲಿ ಹರಡಿಕೊಂಡಿದೆ. ಇದರ ಬಹುಭಾಗ ಇರೋದು ಸೌದಿ ಅರೇಬಿಯಾದಲ್ಲಿ. ಇನ್ನು ಈ ಮರುಭೂಮಿ 20 ಲಕ್ಷ ವರ್ಷಗಳ ಹಿಂದೆ ಸೃಷ್ಟಿಯಾಗಿರಬಹುದು ಅಂತ ಹೇಳಲಾಗುತ್ತೆ. ಹಾಗಂತ ಈ ಮರುಭೂಮಿ ಕೂಡ ಅತಿದೊಡ್ಡ ಮರಳು ಮರುಭೂಮಿ ಅಂದ್ಕೋಬೇಡಿ. ಯಾಕಂದ್ರೆ ಸಹಾರಾದಲ್ಲಿದ್ದಂತೆ ಇಲ್ಲಿ ಕೂಡ ಮರುಭೂಮಿಯಲ್ಲೇ ವಿಭಿನ್ನ ಭೌಗೋಳಿಕ ಲಕ್ಷಣಗಳು ಕಾಣಿಸುತ್ತವೆ. ಆದ್ರೆ ಇಡೀ ಜಗತ್ತಲ್ಲೇ ಅತಿದೊಡ್ಡ ಮರಳು ಮರುಭೂಮಿಯನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿರೋದು ಕೂಡ ಇದೇ ಅರೇಬಿಯನ್ ಡೆಸರ್ಟ್. ಅಂದ್ಹಾಗೆ ಅರಬ್ ನೆಲದಲ್ಲಿರುವ ಅಗಾಧ ಮರಳು ದಿಬ್ಬಗಳನ್ನ ಹೊಂದಿರೋ ಈ ಅತಿದೊಡ್ಡ ಮರಳು ಮರುಭೂಮಿಯ ಹೆಸರು ರುಬ್ ಅಲ್ ಖಾಲಿ. ಇದೇ ಈ ಜಗತ್ತಿನಲ್ಲಿನ ಅತಿದೊಡ್ಡ ಮರಳು ಮರುಭೂಮಿ ಅಂತ ಗುರುತಿಸ್ಕೊಳ್ತಾ ಇರೋದು. ಗೆಳೆಯರೆ, ಈ ರುಬ್ ಅಲ್ ಖಾಲಿ ಮರುಭೂಮಿ ವಿಶ್ವದಲ್ಲೇ ಅತಿದೊಡ್ಡ ಮರಳು ಮರುಭೂಮಿ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದು ಅರೇಬಿಯಾ ಮರುಭೂಮಿಯ ದಕ್ಷಿಣ ಭಾಗವನ್ನ ಆವರಿಸಿಕೊಂಡಿದೆ. ಇಲ್ಲಿರೋ ಅಪಾರ ಮರಳು ದಿಬ್ಬಗಳು, ಅತ್ಯಂತ ಬಿಸಿಯಾದ ಹವಾಮಾನ ಮತ್ತು ಮನುಷ್ಯ ಇರೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಕಠಿಣ ವಾತಾವರಣದಿಂದ ಜಗತ್ತಿನ ಗಮನನ ಸೆಳೀತಾ ಇದೆ. ಈ ರುಬ್ ಅಲ್ ಖಾಲಿ ಸುಮಾರು 6.5 ಲಕ್ಷ ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು
ಸೌದಿ ಅರೇಬಿಯಾ, ಒಮಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯೆಮೆನ್ಗಳಲ್ಲಿ ಹರಡಿಕೊಂಡಿದೆ. ಇದರ ಬಹುಭಾಗ ಇರೋದು ಸೌದಿ ಅರೇಬಿಯಾದಲ್ಲೇ. ನೀವಿಲ್ಲಿ ಮ್ಯಾಪ್ನಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರುಬ್ ಅಲ್ ಖಾಲಿ. ಸೌದಿಯ ದಕ್ಷಿಣದ ಬಹುಭಾಗ, ಯುಎಇಯ ಪಶ್ಚಿಮ ಭಾಗ, ಒಮನ್ ಹಾಗೂ ಯೆಮೆನ್ಗಳ ಉತ್ತರ ಭಾಗದಲ್ಲಿ ಇದು ಹರಡಿಕೊಂಡಿದೆ. ಇನ್ನು ಅರೇಬಿಕ್ ಭಾಷೆಯಲ್ಲಿ ರುಬ್ ಅಂತಂದ್ರೆ 4ನೇ ಭಾಗ ಅಂತ. ಹಾಗೇನೆ ಅಲ್ ಖಾಲಿ ಎಂದರೆ ಖಾಲಿ ಅನ್ನೋ ಅರ್ಥ ಇದೆ. ಇದನ್ನ ಗಮನಿಸಿದ್ರೆ ಅರೇಬಿಯಾ ಮರುಭೂಮಿಯ 4ನೇ ಒಂದು ಭಾಗದಷ್ಟು ಈ ಮರುಭೂಮಿ ಇದೆ. ಇದರಿಂದಾನೇ ಇದಕ್ಕೆ ಈ ಹೆಸರು ಬಂದಿರಬಹುದು. ಇನ್ನು ಈ ಮರುಭೂಮಿಲಿ ಶಾಶ್ವತವಾಗಿ ಮನುಷ್ಯ ನೆಲೆಸೋದು ಕಡಿಮೆ. ಹೀಗಾಗಿನೇ ಇದನ್ನ ಎಂಟಿ ಕಾರ್ಟರ್ ಅಂತ ಕರೆಯೋದು. ಈ ಮರಳು ಮರುಭೂಮಿ ಸುಮಾರು 1000 ಕಿಲೋಮೀಟರ್ ಉದ್ದ ಹಾಗೂ 500 ಕಿಲೋಮೀಟರ್ ಅಗಲನ ಹೊಂದಿದೆ. ಹಾಗೇನೆ ಇದು ವಿಶ್ವದ ಅತ್ಯಂತ ವಿಶಾಲ ಮರಳು ಪ್ರದೇಶಗಳಲ್ಲಿ ಒಂದು ಅನಿಸ್ಕೊಳ್ತಿದೆ. ಈ ಮರಳು ಮರುಭೂಮಿಲಿ ಪ್ರಮುಖ ಆಕರ್ಷಣೆ ಅಂತಂದ್ರೆ ಅವು ಮರಳು ದಿಬ್ಬಗಳು. ಇವು ಕೇವಲ 16 ಮೀಟರ್ ಎತ್ತರ ಇರೋದಿಲ್ಲ, ಬರೋಬ್ಬರಿ 250 ಮೀಟರ್ಗಳಷ್ಟು ಎತ್ತರದ ಮರಳು ದಿಬ್ಬಗಳನ್ನ ಕೂಡ ನಾವಿಲ್ಲಿ ನೋಡಬಹುದು. ಇನ್ನು ಇಲ್ಲಿನ ಮರಳು ಕೆಂಪು, ಕಿತ್ತಳೆ ಹಾಗೂ ಹಳದಿ ಬಣ್ಣಗಳಲ್ಲಿ ಗೋಚರಿಸುತ್ತೆ. ಈ ರುಬ್ ಅಲ್ ಖಾಲಿ ಭೂಮಿಯ ಅತ್ಯಂತ ಒಣ ಪ್ರದೇಶಗಳಲ್ಲಿ ಒಂದು ಅಂತ ಅನಿಸ್ಕೊಂಡಿದ್ದು, ಬೇಸಿಗೆಯಲ್ಲಿ ಇಲ್ಲಿನ ತಾಪಮಾನ 50 ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿರುತ್ತೆ. ಇನ್ನು ಇಲ್ಲಿ ಮಳೆನೇ ಬರೋದಿಲ್ವಾ? ಬರಬಹುದು. ಬಂದ್ರೆ ವರ್ಷಕ್ಕೆ ಸರಾಸರಿ 35 ಮಿಲಿಮೀಟರ್ಗಿಂತ ಕಡಿಮೆ ಮಳೆ ಬೀಳುತ್ತೆ. ಇಲ್ಲಿ ಆಗಾಗ ಮರಳು ಬಿರುಗಾಳಿಗಳು ಉಂಟಾಗುತ್ತೆ. ಇನ್ನು ಹಗಲಿನಲ್ಲಿ ತಾಪಮಾನ ಹೆಚ್ಚಾಗಿದ್ರೆ ರಾತ್ರಿ ಹೊತ್ತಲ್ಲಿ ಅದು ತುಂಬಾನೇ ಕಡಿಮೆ ಇರುತ್ತೆ. ಇವತ್ತು ಈ ಮರುಭೂಮಿ ಜಗತ್ತಿನ ಅತಿದೊಡ್ಡ ಮರಳು ಮರುಭೂಮಿ ಆಗಿರಬಹುದು. ಆದ್ರೆ ಸಹಸ್ರಾರು ವರ್ಷಗಳ ಹಿಂದೆ ಇಲ್ಲೂ ಕೂಡ ಸರೋವರಗಳಿದ್ವು, ಹುಲ್ಲುಗಾವಲಿತ್ತು, ನದಿಗಳು ಹರಿತಿದ್ವು. ಇದೆಲ್ಲವೂ ಇಲ್ಲಿನ ಭೌಗೋಳಿಕ ಲಕ್ಷಣಗಳಲ್ಲಿ ಕಂಡು ಬಂದಿದೆ. ಹಾಗೇನೆ ಈ ಮರುಭೂಮಿಯಲ್ಲಿ ಒಂದಷ್ಟು ಪಳೆಯುಳಿಕೆಗಳು ಸಿಕ್ಕಿವೆ. ಅವುಗಳಲ್ಲಿ ನೀರಾನೆ, ಕಾಡೆಮ್ಮೆ ಸೇರಿದ ಹಾಗೆ ವಿವಿಧ ಪ್ರಾಣಿಗಳ ಅವಶೇಷಗಳು ಪತ್ತೆಯಾಗಿವೆ. ಹೀಗಿದ್ದ ನೆಲ ಹವಾಮಾನ ಬದಲಾವಣೆಗಳಿಂದ ಕ್ರಮೇಣ ಮರುಭೂಮಿಯಾಗಿ ಬದಲಾಯಿತು ಅಂತ ಹೇಳಲಾಗತ್ತೆ. ಇನ್ನು ಇದು ಮರಳು ಭೂಮಿ ಅಂದಾಕ್ಷಣ ಇಲ್ಲಿ ಹಸಿರೇ ಇರೋದಿಲ್ವಾ? ಇದೆ, ಆದ್ರೆ ಬಹಳ ಕಡಿಮೆ. ಇಲ್ಲಿ ಒಣ ಹವಾಮಾನ ತಡೆದುಕೊಳ್ಳೋ ಒಂದಷ್ಟು ಪೊದೆಗಳು, ಅಕೇಶಿಯಾ ಮರಗಳು, ಮಳೆ ಬಂದಾಗ ಬೆಳೆಯುವ ಅಲ್ಪಕಾಲಿಕ ಹುಲ್ಲು ಕಾಣಸಿಗತ್ತೆ. ಹಾಗೇನೆ ಇಲ್ಲಿ ಅರೇಬಿಯನ್ ಒರಿಕ್ಸ್, ಮರಳು ನರಿಗಳು, ವಿವಿಧ ಜಾತಿಯ ಹಾವುಗಳು, ಹಲ್ಲಿಗಳು, ಚೇಳುಗಳು ಕಂಡುಬರುತ್ತವೆ. ಹೀಗೆ ಈ ನೆಲ ನೋಡೋದಕ್ಕೆ ಮರಳಿನ ಸಮುದ್ರದಂತೆ ಕಂಡ್ರೂ ಕೂಡ ಅತ್ಯಂತ ವಿಶಿಷ್ಟವಾದ ಪರಿಸರವನ್ನ ಹೊಂದಿದೆ. ಇನ್ನು ಈ ರುಬ್ ಅಲ್ ಖಾಲಿ ಜಾಗತಿಕವಾಗಿ ಅತಿ ಹೆಚ್ಚು ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ನ ಹೊಂದಿರೋ ಪ್ರದೇಶಗಳಲ್ಲಿ ಒಂದಾಗಿದೆ. ಸೌದಿ ಅರೇಬಿಯಾದಲ್ಲಿರೋ ಪ್ರಮುಖ ತೈಲ ಕ್ಷೇತ್ರಗಳು ಈ ಪ್ರದೇಶದ ಸಮೀಪದಲ್ಲಿವೆ. ಯುಎಇ ಮತ್ತು ಒಮಾನ್ನಲ್ಲಿ ತೈಲ ಹಾಗೂ ಅನಿಲದ ಶೋಧನೆ ಆಗ್ತಾ ಇದೆ. ಗೆಳೆಯರೆ, ಒಂದ್ ಕಾಲದಲ್ಲಿ ಈ ಮರುಭೂಮಿನ ದಾಟೋದೇ ಅಸಾಧ್ಯ ಅಂತ ಹೇಳಲಾಗ್ತಿತ್ತು. ಆದ್ರೆ 20ನೇ ಶತಮಾನದಲ್ಲಿ ಹಲವು ಅನ್ವೇಷಕರು ಹಾಗೂ ಸಂಶೋಧಕರು ಈ ಮರುಭೂಮಿನ ದಾಟಿ ವಿಶ್ವದ ಗಮನ ಸೆಳೆದ್ರು. ಇಂಥ ಮರುಭೂಮಿಗೆ ಪ್ರತಿ ವರ್ಷ ಕೋಟ್ಯಾಂತರ ಜನ ಭೇಟಿ ಕೊಡ್ತಾರೆ. ಅವ್ರಿಗಾಗಿನೇ ಇಲ್ಲಿ ಡೆಸರ್ಟ್ ಸಫಾರಿ ಇದೆ. 4x4 ವೆಹಿಕಲ್ ಡ್ರೈವ್, ಒಂಟೆ ಸವಾರಿ, ನಕ್ಷತ್ರ ವೀಕ್ಷಣೆಯಂತಹ ಜನಪ್ರಿಯ ಚಟುವಟಿಕೆಗಳನ್ನ ನಡೆಸಲಾಗುತ್ತೆ. ಇದರ ಜೊತೆಗೆ ಈ ರುಬ್ ಅಲ್ ಖಾಲಿ ಪ್ರದೇಶ ವಿಜ್ಞಾನಿಗಳಿಗೆ ನೈಸರ್ಗಿಕ ಲ್ಯಾಬೋರೇಟರಿ ಅಂತಿದೆ. ಇಲ್ಲಿ ಜಾಗತಿಕ ಹವಾಮಾನ ಬದಲಾವಣೆ, ಮರಳು ದಿಬ್ಬಗಳ ಚಲನೆ, ಭೂಗರ್ಭದಲ್ಲಿನ ನೀರಿನ ಬಗ್ಗೆ, ಪುರಾತತ್ವ ಸಾಕ್ಷ್ಯಗಳ ಬಗ್ಗೆ ಹಾಗೂ ಉಪಗ್ರಹ ಅಧ್ಯಯನಗಳು ನಡೆಯುತ್ತವೆ. ನಾಸಾ ತನ್ನ ಉಪಗ್ರಹವನ್ನ ಬಳಸಿ ಇಲ್ಲಿನ ಮರಳು ದಿಬ್ಬಗಳ ಚಲನೆಯನ್ನ ಹಾಗೂ ಅವುಗಳ ರೂಪುಗೊಳ್ಳುವಿಕೆನ ಗಮನಿಸ್ತಾ ಇದೆ. ಒಟ್ನಲ್ಲಿ ಈ ರುಬ್ ಅಲ್ ಖಾಲಿ ಇವತ್ತಿಗೂ ಜಾಗತಿಕವಾಗಿ ಸಾಕಷ್ಟು ಜನರ ಗಮನನ ಸೆಳೀತಾ ಇದೆ. ಇನ್ನು ಈಗ ಈ ಮರುಭೂಮಿಯನ್ನ ನೋಡೋರ್ಗೆ ಹಾಗೂ ಸೌದಿ ಮತ್ತು ಒಮನ್ ನಡುವಿನ ಸಂಚಾರಕ್ಕೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶದಿಂದ ಒಮನ್ನ ಇಬ್ರಿಯಿಂದ ಸೌದಿಯ ಅಲ್ ಅಹ್ಸಾದವರೆಗೂ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಇದು 2021ರಲ್ಲಿ ಕಂಪ್ಲೀಟ್ ಆಯಿತು. ಈ ರಸ್ತೆ ಈ ಎಂಟಿ ಕಾರ್ಟರ್ನ ಮೂಲಕ ಹಾದು ಹೋಗುತ್ತೆ. ಈ ದಾರಿ ಸರಿಸುಮಾರು 700 ಕಿಲೋಮೀಟರ್ಗಳಷ್ಟಿದೆ. ಇನ್ನು ಈ ಮರುಭೂಮಿಯಲ್ಲೂ ಒಂದಷ್ಟು ಮಂದಿ ಬುಡಕಟ್ಟು ಜನರಿದ್ದಾರೆ. ಅವರನ್ನ ಅಲ್ ಮುರ್ರಾ, ಬನು ಯಂ, ಬನು ಹಮ್ದಾನ್ ಹಾಗೂ ಬನಿಯಾಸ್ ಅಂತ ಗುರುತಿಸಲಾಗುತ್ತೆ. ಇದು ಗೆಳೆಯರೆ ಜಗತ್ತಿನ ಅತಿದೊಡ್ಡ ಮರಳು ಮರುಭೂಮಿಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.